ಸರ್, ಇವತ್ತು 3ನೇ ವರ್ಷದ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವವನ್ನು ಹೊಂಬೇಗೌಡ ಬಾಲಕರ ಶಾಲೆಯಲ್ಲಿ ನಾವು ಏರ್ಪಡಿಸಿದ್ವಿ. ಸುಮಾರು 2 ವರ್ಷದಿಂದಲೂ ಕೂಡ ಇದೇ ತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ದಿವ್ಯ ಸಾನ್ನಿಧ್ಯವನ್ನ ಎನ್.ಆರ್. ಪುರದ ಸ್ವಾಮೀಜಿ ಅವರಾದಂತಹ ಶಿವಯೋಗಿ ಬಸವಪ್ರಭುಗಳು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಗರುಡಾಚಾರ್ಯ ಅವರು ಬಂದಿದ್ರು. ನಿಕಟಪೂರ್ವ ವೀರಶೈವ ಮುಖಂಡರಾದಂತಹ ಸದಾಶಿವ ಅವರು ಬಂದಿದ್ರು. ಇದು ಪರಮಶಿವಯ್ಯನವರು ಬಂದಿದ್ರು. ನಮ್ಮ ಸೆಕ್ರೆಟರಿ ಸುಭಾಷ್ ಅವರು ಇದ್ದಾರೆ, ಅಂಬರೀಷ್ ಅವರು ಇದ್ದಾರೆ, ಮತ್ತು ನಮ್ಮ ರೇವಣ್ಣ ಅವರು ಇದ್ದಾರೆ. ಎಲ್ಲರೂ ಒಟ್ಟಿಗೆದಿಂದ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಸಾರಿದಂತಹ ಬಸವ ತತ್ವದ ಆಧಾರದ ಮೇಲೆ ಇವತ್ತು ಬರೀ ಲಿಂಗಾಯತ ಧರ್ಮಕ್ಕೋಸ್ಕರನೇ ಮೀಸಲು ಮಾಡ್ದಂಗೆ ಎಲ್ಲ ಸಮಾಜದವರನ್ನು ಸೇರಿಸಿ ಇವತ್ತು ನಾವು ಜಗಜ್ಯೋತಿ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಇದಕ್ಕೆ ಎಲ್ಲ ಸಮಾಜದವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಜನವೆತ್ತ ಸಹಕಾರನೂ ಕೂಡ ಈ ಸಮಾನತೆಯನ್ನು ನಾವು ಮೆರಿಬೇಕು ಅಂತೇಳಿ ಜನತವೆತ್ತ ಸರ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೀವಿ. ಇದೇ ತರ ಇದರ ಮುಖಾಂತರ ನಾವು ಬೇರೆ ಬೇರೆ ಸಮಾಜ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಒಟ್ಟು ಕುಟುಂಬ ಅದನ್ನ ಇದು ಮಾಡಿದ್ವಿ. ಪ್ರೋತ್ಸಾಹ ಧನವಾಗಿ ಶಾಲಾ ಮಕ್ಕಳಿಗೆ ಬಟ್ಟೆ ವಿತರಣೆ ಅದು ಇದನ್ನೆಲ್ಲ ಮಾಡ್ತಾ ಇದ್ವಿ. ಇದೇ ಕಾರ್ಯವನ್ನು ಮುಂದುವರ್ಸೋದಕ್ಕೆ ಇದು ಮಾಡಿದ್ವಿ. ನಾವೆಲ್ಲರನ್ನು ಕೂಡ ಪತ್ರಕರ್ತರು ಎಲ್ಲರೂ ಬಂದು ಇದನ್ನು ಸಹಕಾರ ಕೊಟ್ಟಿದ್ದೀರಾ. ಇದು ಒಳ್ಳೆ ನಮ್ಗೆ ಈ ಮಳೆ ಬಂದಿದ್ದರಿಂದ ಸ್ವಲ್ಪ ಇದಾಗಿದೆ. ಆದ್ರೂ ಕೂಡ ಜನ ನಮಗೆ 500ದಿಂದ 600 ಜನಗಳ ಮೇಲೆ ಬಂದು ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಮತ್ತೊಮ್ಮೆ ಈ 4ನೇ ವರ್ಷದ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಲಿ, ಅರ್ಥಪೂರ್ಣವಾಗಿ ಬಸವ ತತ್ವದ ಆಧಾರದ ಮೇಲೆ ಆಚರಣೆ ಮಾಡಲಿ ಅಂತೇಳಿ ತಮ್ಮಲ್ಲಿ ನಾನು 6 ಜನಕ್ಕೆ ಸನ್ಮಾನ ಮಾಡಿ. ಅವರು ಒಂದು ತೋಟದಪ್ಪ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ತೋಟದಪ್ಪ ಚೌಟ್ರಿ, ನಾನು ಅದರ ಮಠದ ವಿದ್ಯಾರ್ಥಿ. ಸುಮಾರು ವಿದ್ಯಾರ್ಥಿಗಳು ಮುಂಚೆಯಿಂದಲೂ ಕೂಡ ರೈತಾಪಿ ಜನಗಳಿಗೆ ಅವರಿಗೆ ಊಟ ಇಲ್ದಾಗ ತೋಟದಪ್ಪನ ಛತ್ರ ಅಂತೇಳಿ ಅವರಿಗೆ ಧನ ಸಹಾಯದ ಮೂಲಕ ಮತ್ತು ಜ್ಞಾನ ಸಹಾಯದ ಮೂಲಕ ಮತ್ತು ಅನ್ನ ದಾನವನ್ನು ಮಾಡಿದಂತಹ ಅವರ ಮರಿಮಗಳಾದಂತಹ ವಿದ್ಯಾ ಅವರಿಗೆ ಇವತ್ತು ಸನ್ಮಾನ ಮಾಡಿದ್ವಿ. ಆಮೇಲಿಂದ ಶಾಲಾ ಶಿಕ್ಷಕಿಗೆ ಸನ್ಮಾನ ಮಾಡಿದ್ವಿ. ಇದು ಇನ್ನೊಬ್ಬರಿಗೆ ಒಂದು ಇದೇ ತರನ ಸಮಾಜದಲ್ಲಿ ಸೇವೆ ಮಾಡಿದಂತಹ ಇವರೆಲ್ಲರಿಗೂ ಕೂಡ ನಾವು ಇದನ್ನ ಸನ್ಮಾನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಸಮಾಜಕ್ಕೆ ಮುಖಿಯಾದಂತಹ ನನ್ನ ಸಮಾಜ ಸೇವಕರನ್ನ ಆಧರಿಸಿ ಅವ್ರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮಗಳನ್ನು ನಾವು ನಾನು ಚಂದ್ರಶೇಖರ್ ಅಂತೇಳಿ ಇದರ ಬಸವ ಜಯಂತ್ಯೋತ್ಸವದ ಅಧ್ಯಕ್ಷ. ನಮ್ಮ ಸುಭಾಷ್ ಅವರು ಸೆಕ್ರೆಟರಿ ಅವರು, ರೇವಣ್ಣ ಅವರು ರವಿ ಅವರು ಇವರೆಲ್ಲ, ಅಂಬರೀಷ್ ಅವರು ನಮ್ಮ ವೃತ್ತಿ ನಾವು ಬಿಲ್ಡರ್ಸ್. ಇದನ್ನ ಸಮಾಜಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತೀವಿ. ಒಂದು ಫ್ರೀ ಹಾಸ್ಪಿಟಲ್ ನಡೆಸ್ತಾ ಇದ್ವಿ. 18 ಊರಿಗೆ ಒಂದು ಗ್ರಾಮದಲ್ಲಿ ನಡೆಸ್ತಾ ಇದ್ವಿ. ಕೋವಿಡ್ನಿಂದ ನಡೆಸ್ತಾ ಇದ್ವಿ. 4 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ವಿ. 4 ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಇವೆಲ್ಲ ಒಂದು ಸಮಾಜ ಸೇವೆಯನ್ನ ಇದನ್ನ ಯಾರಿಗೂ ತೋರಿಸ್ಪಡಿಸಲೇನೆ ನಮ್ಮಷ್ಟು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮದೇ ಆದಂತಹ ಒಂದು ಧರ್ಮ ಕಾರ್ಯವನ್ನ ಬಸವ ತತ್ವದ ಆಧಾರದ ಮೇಲೆ ಮಾಡ್ತೀವಿ. ನನ್ನ ಹೆಸರು ಸುಭಾಷ್ ಚಂದ್ರ ಅಂತ. ನಾನು ಬಸವ ಬಿಲ್ವ ಬಳಗದ ಕಾರ್ಯಾಧ್ಯಕ್ಷ. ಇವತ್ತು ನಾವು ತಿಳಿದಿರೋ ಹಾಗೆ ಬಸವ ಬಿಲ್ವ ಬಳಗದ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರರ ದಿನ ಆಚರಣೆಯನ್ನು ಮಾಡಿದ್ವಿ. ಇವತ್ತು ಬಸವ ತತ್ವದ ಮೇರೆಗೆ ನಿಮ್ಗೆ ಗೊತ್ತಿರೋ ಹಾಗೆ ದಾಸೋಹ ಹಾಗೂ ಅಕ್ಷರ ದಾಸೋಹ ಹಾಗೂ ಭೋಜನ ದಾಸೋಹ, ಪ್ರಸಾದ ವಿನಿಯೋಗ ಅದು ನಮ್ಮ ಬಸವ ತತ್ವದ ಆಧಾರ. ಸೊ ಆ ಆಧಾರದ ಮೇಲೆ ಇವತ್ತು ನಾವು ನಮ್ಮ ಪೂಜ್ಯ ಸ್ವಾಮೀಜಿಗಳಾದಂತ ಬಸವ ಶ್ರೀ ಶಿವಯೋಗಿ ಸ್ವಾಮೀಜಿಗಳು ಬಂದು ಅಕ್ಷರ ತತ್ವದ ಬಗ್ಗೆ, ನಮ್ಮ ಬಸವ ತತ್ವದ ಬಗ್ಗೆ ಬೋಧನೆ ಮಾಡಿದ್ರು. ಎಲ್ಲಾರ್ಗೂ ಬಹಳ ಅದು ಮುಟ್ಟಾಗಿ ಬೋಧನೆ ಮಾಡಿದ್ರು, ತಲುಪಾಗಿ ಬೋಧನೆ ಮಾಡಿದ್ರು. ಹಾಗೂ ಆಮೇಲೆ ನಂತರ ಪ್ರಸಾದ ವಿನಿಯೋಗ ನಡೀತು. ಚೆನ್ನಾಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಚೆನ್ನಾಗಿದೆ ಅಂತ ಹೇಳಿ ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಅಧ್ಯಕ್ಷರು ಹೇಳಿದಾಗೆ ಬರೋ ವರ್ಷನೂ ಕೂಡ ಇದಕ್ಕಿಂತ ವಿಜೃಂಭಣೆಯಿಂದ ನಮ್ಮ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಒಂದು ಆಸೆ ಇದೆ.